ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿಯಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಒಪ್ಪಿಟ್ಟು ತಿಂದಿದ್ದಾರೆ ಪವಿತ್ರ ಗೌಡ ಅನ್ನುವಂಥದ್ದು ಗೊತ್ತಾಗಿದೆ. ಯಾಕಂದ್ರೆ ಇವತ್ತು ದೇಶದೆಲ್ಲೆಡೆ ಸ್ವಾತಂತ್ರ್ಯ ದಿನದ 79ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ. ಆದ್ರೆ ಪವಿತ್ರ ಗೌಡಗೆ ಮಾತ್ರ ಆ ಸಂಭ್ರಮ ಕಾಣ್ತಾ ಇಲ್ಲ. ಯಾಕಂದ್ರೆ ಒಂದು ವೇಳೆ ಅವರು ಹೊರಗಡೆನೆ ಇರ್ತಿದ್ರೆ ಅವರು ರೆಡ್ ಕಾರ್ಪೆಟ್ ನಲ್ಲಿ ಬಹಳ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮಿಸ್ತಾ ಇದ್ರು. ಅವರ ಮನೆಯಲ್ಲೂ ಕೂಡ ದೇಶದ ಒಂದು ಫ್ಲಾಗ್ ಹಾರ್ತಾ ಇತ್ತು. ಅದು ಯಾವುದು ಕೂಡ ಇವತ್ತು ಕಾಣ್ತಾ ಇಲ್ಲ. ಸದ್ಯಕ್ಕೆ ನಾವು ಪವಿತ್ರ ಗೌಡ ಅವರ ಮನೆಯಲ್ಲಿದ್ದೀವಿ. ನೀವು ಮನೆಯನ್ನ ಅಬ್ಸರ್ವ್ ಮಾಡಬಹುದು. ಬೆಳಗ್ಗೆ ಇಲ್ಲಿ ಜನ ಇದ್ದಾರೆ ಅನ್ನುವಂಥದ್ದು ಕನ್ಫರ್ಮ್. ಪವಿತ್ರ ಗೌಡ ಜೈಲಿಗೆ ಹೋದ್ಮೇಲೆ ಈ ಮನೆ ಬೀಗ ಹಾಕುತ್ತೆ ಅಂತ ಅಂದಾಜಿಸಲಾಗಿತ್ತು. ಅದು ಯಾವುದು ಕೂಡ ಇಲ್ಲ. ಯಾಕಂದ್ರೆ ಪವಿತ್ರ ಗೌಡ ತಾಯಿ ಭಾಗ್ಯಮ್ಮ ಹಾಗೂ ಅವರ ತಮ್ಮ ಇಲ್ಲಿ ಶಿಫ್ಟ್ ಆಗಿದ್ದಾರೆ, ಇಲ್ಲಿ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ನಿಮ್ಗೆ ನೋಡಬಹುದು, ರಂಗೋಲಿ ಹಾಕಿದ್ದಾರೆ ಮನೆಯಲ್ಲಿ. ಸೊ ಬೆಳಗ್ಗೆ ಇಲ್ಲಿ ಅವರ ಕೆಲಸದವರು ಕೂಡ ಇದ್ದಾರೆ. ಒಂದು ನಾಯಿ ಕೂಡ ಇರೋದ್ರಿಂದ ಅದಕ್ಕೂ ಕೂಡ ಫುಡ್ ಕೊಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಮನೆಯಲ್ಲಿ ಅವರ ತಾಯಿ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನೊಂದು ಕಡೆ ಮನೆಯ ಒಳಗಡೆ ಪವಿತ್ರ ಗೌಡ ರೇಂಜ್ ರೋವರ್ ಕಾರು ಮತ್ತು ಅದರ ಜೊತೆಗೆ ವೋಕ್ಸ್ ವೇಗನ್ ಕಾರು ಕೂಡ ಇದೆ. ಸೊ ಮನೆಯಲ್ಲಿ ಯಾರೋ ಸ್ಟೇ ಆಗಿದ್ದಾರೆ ಅನ್ನುವಂತ ಒಂದು ನಿಟ್ಟಿನ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಜೂನ್ 11ಕ್ಕೆ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಜೈಲಾಗಿತ್ತು. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಲ್ಲಿ ಅವರು ಶಿಫ್ಟ್ ಆಗಿದ್ರು ಕೂಡ ಅಲ್ಲಿ 131 ದಿವಸಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದ್ರು. ಅದಾದ ನಂತರ ಮಧ್ಯಂತರ ಜಾಮೀನಿನ ಮೇರೆಗೆ ಮತ್ತೆ ಅವರು ವಾಪಸ್ ಬಂದಿರುವಂತದ್ದು. ಅದಾದ ನಂತರ ಪವಿತ್ರ ಗೌಡ ತನ್ನ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು. ತನ್ನ ಕೆಲಸ ಆಯ್ತು ತಾನಾಯ್ತು ಅಂತ ತನ್ನಲ್ಲಿ ತಾನು ತೊಡಗಿಕೊಂಡಿದ್ರು. ರೆಡ್ ಕಾರ್ಪೆಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋ ಒಂದು ಐಡಿಯಾವನ್ನ ಕೂಡ ಹಾಕಿದ್ರು. ಇನ್ನೇನು ಅವರು ಇವತ್ತು ಜೈಲಿಗೆ ಹೋಗದೇ ಇರ್ತಿದ್ರೆ ಖಂಡಿತವಾಗಿ ರೆಡ್ ಕಾರ್ಪೆಟ್ ಅನ್ನ ಬೇರೆ ಮಟ್ಟಕ್ಕೆ ರೀಚ್ ಮಾಡ್ತಾ ಇದ್ರು. ತಮ್ಮ ಮನೆಯಲ್ಲೇ ಬ್ಯುಸಿಯಾಗಿ ಕೆಲಸದಲ್ಲಿ ತೊಡಕೊಂಡಿದ್ದ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅದೆಲ್ಲ ಸುಳ್ಳಾಗಿದೆ. ಸೊ ಇದೀಗ ಮನೆ ಬಿಕೋ ಅಂತ ಇದೆ. ಸೊ ಮನೆಯಲ್ಲಿ ಅವರ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ಸ್ತಾ ಇದೆ. ಒಂದಿಷ್ಟು ಕೆಲಸದವರು ಅವ್ರ ಮನೆಯಲ್ಲಿದ್ರು, ಅವರು ಮಾತ್ರ ಇರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ನಾವು ಅವಾಗ ಬರ್ಬೇಕಾದಂತ ಸಂದರ್ಭದಲ್ಲಿ ಮನೆಯ ಡೋರ್ ಓಪನ್ ಆಯ್ತು. ಪವರ್ ಟಿವಿಯ ಕ್ಯಾಮೆರಾ ಕಂಡ ತಕ್ಷಣ ಆ ಡೋರ್ ಅನ್ನ ಕೂಡ ಕ್ಲೋಸ್ ಮಾಡಿದ್ರು ಅವರು. ಸೊ ಮನೆಯಲ್ಲಿ ಅವರ ತಾಯಿ ಇರುವಂತಹ ಒಂದು ಸೂಚನೆ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಪವಿತ್ರ ಗೌಡ ಅವರ ಮನೆ ಇದೀಗ ಖಾಲಿ ಹೊಡಿತಾ ಇದೆ. ಯಾಕಂದ್ರೆ ಪವಿತ್ರ ಗೌಡ ಇದ್ದಂತ ಸಂದರ್ಭದಲ್ಲಿ ತುಳಸಿ ಪೂಜೆ, ರಂಗೋಲಿ ಹಾಕುವಂಥದ್ದು, ಇಂಥ ದೇವಸ್ಥಾನಕ್ಕೆ ಹೋಗುವಂತದ್ದು ಕಾಣ ಸಿಗ್ತಾ ಇದ್ರು ಅವರ ದರ್ಶನ ಅಭಿಮಾನಿಗಳಿಗೆ. ಆದ್ರೆ ಇವತ್ತು ಅದ್ ಯಾವುದು ಕೂಡ ಕಾಣ್ತಾ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇವತ್ತಿನ ದಿನವನ್ನ ಕಳೀತಾ ಇದ್ದಾರೆ. ಇನ್ನೊಂದಿಷ್ಟು ಜೈಲಾಧಿಕಾರಿಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್ ಇರೋದಿಲ್ಲ ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನಿಂದನೇ ಆದೇಶ ಬಂದಿರುವ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಬೆಡ್ಶೀಟ್, ಸೊಳ್ಳೆ ಪರದೆ, ಸೊಳ್ಳೆ ಬತ್ತಿಯನ್ನ ಮಾತ್ರ ಒದಗಿಸಲಾಗಿದೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.